ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್. ಎಲ್ಲ ಯೋಗ ಬಂಧುಗಳಿಗೆ ಬೆಳಗಿನ ಶುಭೋದಯ. ಇಂದಿನ ವಿಷಯವೇನೆಂದರೆ ಯೋಗದ 4 ಪ್ರಕಾರಗಳು ತಿಳಿದುಕೊಳ್ಳೋಣ. ಮೊದಲನೆಯದು ಲಯ ಯೋಗ, ಮಂತ್ರಯೋಗ, ಹಠಯೋಗ ಮತ್ತು ರಾಜಯೋಗ. ಇವು 4 ಪ್ರಕಾರದ ಯೋಗಗಳು. ಹಾಗೆ ಕಾಲಾಂತರಗಳಲ್ಲಿ ಭಕ್ತಿಯೋಗ, ಕರ್ಮಯೋಗ ಈ ಥರ ಬರ್ತಾವು. ಇವು ಮೂಲ ಕಾರಣಗಳು. ಮೊದಲಿಗೆ ಈ ಲಯ ಯೋಗ ಅಂದರೆ ಒಂದು ವಸ್ತುವಿನ ಮೇಲೆ ನಾವು ಕ್ರಮಬದ್ಧವಾಗಿ ಅಭ್ಯಾಸವನ್ನು ಮಾಡುವುದು. ಮಂತ್ರಯೋಗವೆಂದರೆ ಮಂತ್ರಗಳನ್ನು ಪಠಿಸುವುದು, ಜಪವನ್ನು ಮಾಡುವುದು, ಭಜನೆಗಳನ್ನು ಮಾಡುವುದು, ವಿಷ್ಣು ಶ್ಲೋಕಗಳನ್ನು ಹೇಳೋದು, ಆಂಜನೇಯ ಶ್ಲೋಕಗಳನ್ನು ಹೇಳೋದು, ಲಲಿತ ಸಹಸ್ರನಾಮವನ್ನು ಪಠನೆಯನ್ನು ಮಾಡೋದು. ಈ ಎಲ್ಲ ಮಂತ್ರಯೋಗದಲ್ಲಿ ಬರ್ತಕ್ಕಂಥದ್ದು. ನಂತರ ಹಠಯೋಗ ಮತ್ತು ರಾಜಯೋಗ. ಹಠಯೋಗದಲ್ಲಿ ನಾವು ಮೊದಲಿಗೆ ಆದಿನಾಥ ಅಂದರೆ ಶಿವ ಇದನ್ನು ಪರಿಚಯಿಸ್ತಾನೆ. ಕಾಲಾಂತರದಿಂದ ಮುಂದೆ ಹಠಯೋಗದ ಪರಮ ಶಿಷ್ಯರಾದಂಥ ಆದಿನಾಥರ ಶಿಷ್ಯರಾದಂಥ ಮತ್ಸ್ಯೇಂದ್ರನಾಥರು ಈ ಹಠಯೋಗವನ್ನು ಪ್ರಚಲಿತಗೊಳಿಸ್ತಾರೆ. ಹಾಗೆ ಕಾಲಾನಂತರ ಇವರ ಅಪ್ಪಟ ಶಿಷ್ಯರಾದಂಥ ಗೋರಖನಾಥರು ಬರ್ತಾರೆ. ಗೋರಖನಾಥರು ಹಠಯೋಗವನ್ನು ಮಾಡಿ ಸಂಪೂರ್ಣವಾಗಿ ಇದನ್ನು ಜನರಿಗೆ ಕೊಡ್ತಾರೆ. ಹಾಗೆ ಗೋರಖನಾಥರು 33 ಯೋಗಿಗಳ ಸಮ್ಮುಖದಲ್ಲಿ ಹಠಯೋಗವನ್ನು ಬರೀತಾರೆ. ಸೊ ಬಂಧುಗಳೇ, ಇಷ್ಟು ಈ ಯೋಗದ ಬಗ್ಗೆ. ಇನ್ನು ಮುಂದೆ ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ನಮಃ ಶಿವಾಯ. ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ್.